ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈಗಾಗಲೇ ಜೆ.ಎನ್.ಎಂ ನರ್ಸಿಂಗ್ ಬೋರ್ಡ್ ವತಿಯಿಂದ 2026ನೇ ಸಾಲಿನ ಅಭ್ಯರ್ಥಿಗಳಿಗೆ ಗೌರ್ಮೆಂಟ್ ಸೀಟ್ಗಳನ್ನು ಕೌನ್ಸಿಲಿಂಗ್ ಮುಖಾಂತರ ಭರ್ತಿ ಮಾಡ್ಕೊಳ್ಳಿಕ್ಕೆ ಗೌರ್ಮೆಂಟ್ ಕಾಲೇಜು ಮತ್ತು ಪ್ರೈವೇಟ್ ಕಾಲೇಜುಗಳಲ್ಲಿ ಗೌರ್ಮೆಂಟ್ ಸೀಟ್ಗಳನ್ನು ಭರ್ತಿ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಅರ್ಜಿಗಳನ್ನು ನಿನ್ನೆಯಿಂದನೇ ಆರಂಭ ಆಗಿದೆ. ನಾನು ನಿನ್ನೆ ಕೂಡ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಆಲ್ರೆಡಿ ಮೊಬೈಲಲ್ಲೇ ಯಾವ ರೀತಿ ಹಾಕಬೇಕು ಅನ್ನೋದನ್ನು ಕೂಡ ನಾನು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದೀನಿ. ನೀವು ಅದನ್ನು ಹೋಗಿ ನೋಡಿಕೊಂಡು ಮೊಬೈಲಲ್ಲೇ ನೀವು ಅಪ್ಲಿಕೇಶನ್ಗಳನ್ನು ಹಾಕಬಹುದು. ಅದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು ಅನ್ನೋದನ್ನು ಕೂಡ ಅಲ್ಲಿ ನಿಮಗೆ ಮೊಬೈಲ್ ಅದರಲ್ಲಿ ತೋರಿಸಿದ್ದೀನಿ, ವಿಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ. ಈ ವಿಡಿಯೋದಲ್ಲಿ ಏನು ಮಾಹಿತಿ ಅಂತಂದರೆ, ಈಗ ನೋಡ್ರಿ, ಇವತ್ತಿಗೆ 3ನೇ ದಿನ ಬಂತ್ರಿ, ಇವತ್ತಿಗೆ 2ನೇ ದಿನ, ಹೌದಾ? ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಏನಂತಂದ್ರೆ, ಪ್ರಾಬ್ಲಮ್ ಆಗೋದಂದ್ರೆ, ಇವತ್ತು ಗೌರ್ಮೆಂಟ್ ಹಾಲಿಡೇ ಇದೆ ರೀ. ಓಕೆ, ಇನ್ನು 3ನೇ ದಿನ ಇವತ್ತು ಗೌರ್ಮೆಂಟ್ ಹಾಲಿಡೇ. ಇವತ್ತು ಕಾರ್ಮಿಕರ ದಿನಾಚರಣೆ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಬ್ಯಾಂಕ್ ಎಲ್ಲ ಹಾಲಿಡೇ ಇರ್ತಾವೆ. ಸೊ ಈ ಮಧ್ಯದಲ್ಲಿ ನೀವು ಏನಾದರೂ ಪೇಮೆಂಟ್ ಮಾಡಿರ್ತೀರಿ, ಒಬ್ಬೊಬ್ಬರದೇ ಪೇಮೆಂಟ್ ಪೆಂಡಿಂಗ್ ಅಂತ ತೋರಿಸುತ್ತೆ. ಟೆನ್ಷನ್ ಪದೇ ಪದೇ ಮಾಡಕ್ಕೆ ಹೋಗ್ಬೇಡ್ರಿ, ಒಂದೇ ಸಲ ಪೇಮೆಂಟ್ ಮಾಡ್ರಿ. ಪೆಂಡಿಂಗ್ ಕ್ಲಿಯರ್ ಆಗ್ಬೇಕಂತಂದ್ರೆ ಮಿನಿಮಮ್ 3 ರಿಂದ 7 ದಿನ ಒಳಗಾಗಿ ಕ್ಲಿಯರ್ ಆಗ್ತತಿ ಪೇಮೆಂಟ್. ಒಬ್ಬೊಬ್ಬರದ್ದು ಬೇಗ ಆಗುತ್ತೆ, ಒಬ್ಬೊಬ್ರದ್ದು ಆಗೋದಿಲ್ಲ. ಹಂಗಂತೇಳಿ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ಸರ್, ನಾನು ನಿನ್ನೆ ಪೇಮೆಂಟ್ ಮಾಡಿದ್ದೆ, ಈಗ ನೋಡಿದ್ರೆ ಪೇಮೆಂಟ್ ಪೆಂಡಿಂಗ್ ಬರ್ತಾ ಇದೆ, ನನಗೆ ಅಪ್ಲಿಕೇಶನ್ ಫಾರ್ಮ್ ಪ್ರಿಂಟ್ ಬರ್ತಾ ಇಲ್ಲ, ಹೌದಾ? ಆಮೇಲೆ ನನಗೆ ಈಗ ಅಪ್ಲಿಕೇಶನ್ ಪ್ರಿಂಟ್ ಬರಲಿಲ್ಲ ಅಂದ್ರೆ ನಾನು ಇನ್ನೊಂದ್ಸಲ ಪೇಮೆಂಟ್ ಮಾಡ್ತೀನಿ ಅಂತ ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ. ಪದೇ ಪದೇ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ, ಒಂದೇ ಸಲ ಪೇಮೆಂಟ್ ಮಾಡ್ರಿ. ಅಮೌಂಟ್ ಕಟ್ ಆಗಿದ್ರೆ ವೇಟ್ ಮಾಡ್ರಿ. ಗೌರ್ಮೆಂಟ್ ಹಾಲಿಡೇ ಬಿಟ್ಟು 3 ದಿನ ಒಳಗಾಗಿ ಪೇಮೆಂಟ್ ಕ್ಲಿಯರ್ ಆಗ್ತದೆ, ಹೌದಾ? ನೀವು ಲಾಗಿನ್ ಮಾಡಿ ನೋಡ್ಕೊಂತಿರ್ಬೇಕು. ನಾ ಹೆಂಗೆ ಲಾಗಿನ್ ಮಾಡೋದು ತೋರಿಸ್ತೀನಿ ನಿಮಗೆ. ಪೇಮೆಂಟ್ ಮಾಡಿದವರು ಮಾಡ್ಲವ್ರು ಇದನ್ನ ವಿಡಿಯೋ ನೋಡ್ರಿ, ಹೌದಾ? ನೀವು ಲಾಗಿನ್ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ನಿಮಗೆ. ಪೇಮೆಂಟ್ ಆಗಿದೆ, ನಿಮ್ದೀಗ ಅಮೌಂಟ್ ಕಟ್ ಆಗಿದೆ, ಅಪ್ಲಿಕೇಶನ್ ನಂಬರು ಕೂಡ ನಿಮ್ಗೆ ಬಂದ್ಬಿಟ್ಟಿದೆ. ಅದು ನೆನಪಿಟ್ಕೋರಿ. ಲಾಗಿನ್ ಮಾಡ್ಬೇಕಂತಂದ್ರೆ ಅಪ್ಲಿಕೇಶನ್ GNM ಅಂತ ಬರುತ್ತೆ ನೋಡ್ರಿ. ಅಪ್ಲಿಕೇಶನ್ GNM 2026 ಅಂತ ಬರುತ್ತೆ. ಅಪ್ಲಿಕೇಶನ್ ನಂಬರ್ ಗೊತ್ತಿರಬೇಕು, ರಿಜಿಸ್ಟ್ರೇಷನ್ ನಂಬರ್, ಅಪ್ಲಿಕೇಶನ್ ನಂಬರ್, ರಿಜಿಸ್ಟ್ರೇಷನ್ ನಂಬರು ಪ್ಲಸ್ ನಿಮ್ಮ ಡೇಟ್ ಆಫ್ ಬರ್ತ್, ಹೌದಾ? ಅದನ್ನ ಹೆಂಗೆ ಲಾಗಿನ್ ಮಾಡ್ಬೇಕಂತ ತೋರಿಸ್ತೀನಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಅನ್ನ. ಚಾನಲ್ಗೆ ಹೊಸಬರಾಗಿದೆ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಪ್ರತಿ ಸಂಜೆ ನಾನು ಲೈವ್ ಅಲ್ಲಿ ಬರ್ತೇನೆ. ಲೈವ್ ಅಲ್ಲಿ ಬಂದು ನಿಮ್ಮ ಡೌಟ್ಗಳನ್ನು ಕ್ಲಿಯರ್ ಮಾಡ್ತೇನೆ. 4:00 ನಂತರ ಲೈವ್ ಅಲ್ಲಿ ಬರ್ತೀನಿ ನಾನು. ಅವುಗಳು ನೀವು ಡೌಟ್ಗಳನ್ನು ಕೇಳಬಹುದು. ಆರ್ಟ್ಸ್, ಕಾಮರ್ಸ್, ಸೈನ್ಸ್ ವಿದ್ಯಾರ್ಥಿಗಳು ಜೆ.ಎನ್.ಎಂ ನರ್ಸಿಂಗ್ ಮಾಡಲಿಕ್ಕೆ ಆನ್ಲೈನ್ ಅಪ್ಲಿಕೇಶನ್ಗಳನ್ನು ಬಿಟ್ಟಿದ್ದಾರೆ. ಇದೇ ತಿಂಗಳು 20ನೇ ತಾರೀಕಿಗೆ ಕೊನೆ ದಿನಾಂಕ ಇದೆ. ಓಕೆ, ನಾನು ನೀವು ಲಾಗಿನ್ ಹೆಂಗೆ ಮಾಡಬೇಕು, ಆಮೇಲೆ ಪೇಮೆಂಟ್ ಆಗಿರೋಂಗಿಲ್ಲ. ನೀವು ಅಪ್ಲಿಕೇಶನ್ ಹಾಕಿದ್ರಿ, ಪೇಮೆಂಟ್ ಮಾಡಿಲ್ಲ ಸರ್ ನಾನು, ಹೌದಾ? ನಾನು ಪೇಮೆಂಟ್ ಮಾಡಿಲ್ರಿ, ನಾ ಪೇಮೆಂಟ್ ಮಾಡಬೇಕು. ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ ನಿಮಗೆ. ವಿಡಿಯೋ ಕಂಪ್ಲೀಟ್ ನೋಡ್ರಿ. ಇಷ್ಟ ಅನಿಸಿದೆ ಒಂದು ಲೈಕ್ ಕೂಡ ಮಾಡ್ಕೊರಿ. ನೋಡಿ ಫ್ರೆಂಡ್ಸ್, ನೀವು ಈ ಒಂದು ಆಫೀಸಿಯಲ್ ವೆಬ್ಸೈಟಿಗೆ ಬರ್ತೀರಿ. ಆಫೀಸಿಯಲ್ ವೆಬ್ಸೈಟಿಗೆ ಬಂದ ತಕ್ಷಣ ನಿಮಗೆ ಇಲ್ಲಿ ಏನು ಕಾಣಿಸುತ್ತಪ್ಪ ಅಂದ್ರೆ, ಕೆಳಭಾಗದಲ್ಲಿ ಇಲ್ಲಿ ನೋಡಿ 2026-27ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಲ್ಲಿರುವಂತಹ ಸರ್ಕಾರಿ ಕೋಟಾದ ಅಡ್ಮಿಷನ್ಸ್ಗೆ ಆನ್ಲೈನ್ ಅಪ್ಲಿಕೇಶನ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು, ಹೌದಾ? ಕ್ಲಿಕ್ ಮಾಡಿದ ಮೇಲೆ ನಿಮ್ಗೆ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ, ಹೌದಾ? ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಲಾಗಿನ್ ಪೇಜ್ ಅಂತ ಇದೆ, ಹೌದಾ? ಅದಕ್ಕಿಂತ ಮೊದಲು ಒಂದು ಏನಪ್ಪ ಅಂದ್ರೆ, ನಂದು ಒಂದು ಗುಡ್ ನ್ಯೂಸ್ ಏನಂದರೆ, ಇಲ್ಲಿ ವಿಡಿಯೋ ಕಾಣಿಸ್ತದೆ ಗೊತ್ತಾ ನಿಮಗೆ? ವಿಡಿಯೋ ವರ್ಷನ್ ಇದು ನನ್ನ ವಿಡಿಯೋ. ನಾನು ಅವರಿಗೆ ನರ್ಸಿಂಗ್ ಬೋರ್ಡ್ನವರಿಗೆ ರೆಡಿ ಮಾಡಿ ಕೊಟ್ಟಿದ್ದೀನಿ. ಇದರಲ್ಲಿ ನನ್ನ ಧ್ವನಿ ಇದೆ, ನಾನು ಮಾಡಿರುವಂಥ ವಿಡಿಯೋ ಇದು. ಇದನ್ನು ಕೂಡ ನೋಡೋದನ್ನು ಮರಿಬೇಡಿ. ಇದರಲ್ಲಿ ಆಪ್ಷನ್ ಎಂಟ್ರಿ ಬಗ್ಗೆ ಇದೆ. ಓಕೆ, ಇಲ್ಲಿ ನೋಡಿ, ಇದು ಲಾಗಿನ್ ಪೇಜಿಗೆ ನೀವು ಕ್ಲಿಕ್ ಮಾಡ್ಕೋಬೇಕು, ಹೌದಾ? ಸೊ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಲಾಗಿನ್ ಏನು ಅಪ್ಲಿಕೇಶನ್ ಫಾರ್ಮು ಓಪನ್ ಆಗುತ್ತೆ. ಅಪ್ಲಿಕೇಶನ್ ಫಾರ್ಮು ಮತ್ತು ಡೇಟ್ ಆಫ್ ಬರ್ತ್ ಹಾಕಲಿಕ್ಕೆ ಲಿಂಕ್ ಓಪನ್ ಆಗುತ್ತೆ. ಸೊ ನೋಡಿ, ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರನ್ನು ಹಾಕಿ, ಡೇಟ್ ಆಫ್ ಬರ್ತ್ ಹಾಕಿ ಲಾಗಿನ್ ಕೊಡಿ. ಸೊ ಲಾಗಿನ್ ಕೊಟ್ಟ ಮೇಲೆ ನಿಮ್ಮದು ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ತೋರಿಸುತ್ತಾ. ಇಲ್ಲಿ ನೋಡಿ ಸ್ಟೇಟಸ್ ಪೆಂಡಿಂಗ್. ಸೊ ಇಲ್ಲಿ 2 ನಮೂನಿ ಪ್ರಾಬ್ಲಮ್ ಇಲ್ಲಿ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಒಂದು, ನೀವು ಪೇಮೆಂಟೇ ಮಾಡಿಲ್ಲ ಅಂತಂದರೆ ಇಲ್ಲಿ ಟಿಕ್ ಮಾಡ್ಕೋಬೇಕು. ಇಲ್ಲಿ ಪೇ ನಾವ್ಗೆ ಕ್ಲಿಕ್ ಮಾಡಿಕೊಂಡು ಫೋನ್ಪೇನೋ ಗೂಗಲ್ ಪೇನೋ ಮಾಡಿಕೊಡ್ಬೇಕು, ಓಕೆನಾ? ಬೆಟರ್ ನಾ ಏನು ಹೇಳ್ತೀನಿ ಅಂದರೆ, ನಿಮಗೆ ನೀವು ATM ಕಾರ್ಡ್ಗಳನ್ನು ಯೂಸ್ ಮಾಡಿ, ಬೇಗ ಪೇಮೆಂಟ್ ಕ್ಲಿಯರ್ ಆಗುತ್ತೆ. ಫೋನ್ಪೇದಿಂದ ಬೇಗ ಕ್ಲಿಯರ್ ಆಗ್ತಾಯಿಲ್ಲ, 1 ವಾರದ ತನಕ ಟೈಮ್ ತೊಗೊತಾ ಇದೆ. ಯಾರು ಪೇಮೆಂಟ್ ಮಾಡಿಲ್ಲ ಅವರು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪೇ ನಾವು ಮಾಡಿ ಪೇಮೆಂಟನ್ನು ಮಾಡಬೇಕು. ಒಂದು ಪ್ರಾಬ್ಲಮ್ ಸಾಲ್ವ್ ಆಯಿತು. ಇನ್ನೊಂದು ಪ್ರಾಬ್ಲಮ್ ಏನಂದರೆ, ಇಲ್ಲಿ ಸರ್ ಆಲ್ರೆಡಿ ಪೇಮೆಂಟ್ ಮಾಡಿದ್ದೀನಿ, ಆದರೂ ಕೂಡ ನನ್ನ ಸ್ಟೇಟಸಲ್ಲಿ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಇದಕ್ಕೆ ಏನು ಮಾಡಬೇಕು ಅಂದರೆ, ಆ ದಿನಗಳಲ್ಲಿ ಉದಾಹರಣೆಗೆ ಈಗ ಗಣಪತಿ ಹಬ್ಬ ಬರ್ತಾ ಇದೆ, ಆವಾಗೂ ಕೂಡ ಬ್ಯಾಂಕ್ ಬಂದಿರುತ್ತೆ. ಸೊ ಆವಾಗ ನೀವು ಟೆನ್ಷನ್ ತೊಗೊಳ್ಳೋ ಹಾಗಿಲ್ಲ, ಪೇಮೆಂಟ್ ಪೆಂಡಿಂಗ್ ಇದೆ ಅಂಥೇಳಿ. ಹಾಗಂತೇಳಿ ನೀವು ರಿಟರ್ನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಒಂದೇ ಸಲ ಪೇಮೆಂಟ್ ಮಾಡಿ ಅದರ ಪ್ರೂಫನ್ನು ಇಟ್ಕೊಂಡಿರಿ, ಹೌದಾ? ಆಮೇಲೆ ಇನ್ನೊಂದು ಏನಂತಂದರೆ, ಮಿನಿಮಮ್ 7 ಡೇಸ್ ಬೇಕು, 7 ದಿನ ಬೇಕು. ಗೌರ್ಮೆಂಟ್ ರಜೆ ಬಿಟ್ಟು, ಸಂಡೇ ಬಿಟ್ಟು, ಗೌರ್ಮೆಂಟ್ ರಜೆ ಬಿಟ್ಟು 7 ದಿನದಲ್ಲಿ ಪೇಮೆಂಟ್ ಕ್ಲಿಯರ್ ಆಗುತ್ತೆ.
ಸ್ಟಾರ್ಟಿಂಗಲ್ಲಿ ಭಾಳ ಜನ ಅಪ್ಲಿಕೇಶನ್ ಹಾಕ್ತಾ ಇರಲಿಲ್ಲ. ಆವಾಗ ಒಂದು ದಿವಸದಲ್ಲಿ ಪೇಮೆಂಟ್ ಕ್ಲಿಯರ್ ಆಗ್ತಾಯಿತ್ತು. ಈಗ ಭಾಳ ಜನ ಪೇಮೆಂಟನ್ನು ಮಾಡಿರೋದ್ರಿಂದ ಸೊ 7 ದಿನ ಮಿನಿಮಮ್ 7 ದಿನ ಬೇಕಾಗುತ್ತೆ. 7 ದಿನಗಳ ಒಳಗಾಗಿ ನಿಮಗೆ ಪೇಮೆಂಟ್ ಕ್ಲಿಯರ್ ಆಗುತ್ತೆ. ನೀವು 3 ದಿನಾನೂ 4 ದಿನ ಅಂದರೆ ಟೆನ್ಷನ್ ತೊಗೋಬೇಡ್ರಿ. ಅದರಲ್ಲಿ 2 ದಿನ ಗೌರ್ಮೆಂಟ್ ರಜೆನೇ ಇದೆ, ಬರೀ 2 ದಿನ ಇರುತ್ತೆ ಅಷ್ಟೇ. ಸೊ ಹೀಗಾಗಿ ನೀವು 3 ದಿನ 4 ದಿನ ಇದ್ದವ್ರು ಟೆನ್ಷನ್ ತೊಗೋಬೇಡ್ರಿ. ರಜಾ ದಿನಗಳನ್ನು ಬಿಟ್ಟು 7 ದಿನ ಬೇಕು. ಸಂಡೇ ಬಿಟ್ಟು ಗೌರ್ಮೆಂಟ್ ಹಾಲಿಡೇ ಬಿಟ್ಟು ರಜೆ 7 ದಿನ ಬೇಕು. ಅಲ್ಲಿ ತನಕ ಕಾಯಿರಿ. ಹಾಗೇನಾದರೂ ಪ್ರಾಬ್ಲಮ್ ಆದರೆ ಟೆನ್ಷನ್ ತೊಗೋಬೇಡ್ರಿ. ನಾನು ನಿಮಗೆ ಐಡಿಯಾ ಕೊಡ್ತೀನಿ, ಸೊಲ್ಯೂಷನ್ ಕೊಡ್ತೀನಿ. ಹಾಗೆ ರೀತಿ ಮಾಡಿದರೆ ಪೇಮೆಂಟ್ ಕ್ಲಿಯರ್ ಆಗುತ್ತೆ. ಆದರೆ 7 ದಿನ ಆದಮೇಲೆ ನೀವು ಹೇಳಬೇಕಾಗುತ್ತೆ ನಮಗೆ.